ಇನ್ನು ಬೆಂಗಳೂರಿನಲ್ಲಿ ಇವತ್ತೊಂದು ದೊಡ್ಡ ಅಗ್ನಿ ದುರಂತ ಸಂಭವಿಸಿದೆ. ದೊಡ್ಡ ಅಗ್ನಿ ದುರಂತ ಹಾಗೆ ನೋಡಕ್ಕೆ ಹೋದರೆ ಈ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥ ವೆಹಿಕಲ್ಸ್ ಇರ್ತವಲ್ಲ, 2 ವೀಲರ್ 4 ವೀಲರ್, ಇದನ್ನೆಲ್ಲ ಯಾವುದಾದ್ರೂ ಒಂದು ಜಾಗದಲ್ಲಿ ತಂದು ಪಾರ್ಕ್ ಮಾಡಿರ್ತಾರೆ. ಆ ಜಾಗಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಇವತ್ತು ಬೆಂಕಿ ಬಿದ್ದು ನೂರಾರು ದ್ವಿಚಕ್ರ ವಾಹನಗಳು, ಕಾರು ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಇವತ್ತು ನಿಜಕ್ಕೂ ಕೂಡ ಇವತ್ತು ನಡೆದಿರೋದು ಸಣ್ಣ ಪುಟ್ಟದಲ್ಲ, ಭಾರಿ ಅಗ್ನಿ ದುರಂತ. ಬೈಕ್ ಕಾರ್ಗಳೆಲ್ಲ ಬೆಂಕಿ ಹೊತ್ಕೊಂಡು ಉರಿದು ಹೋಗ್ಬಿಟ್ಟಿದೆ, ಸುಟ್ಟು ಬೂದಿ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಬೆಂಕಿ ಇವತ್ತು. ಅದು ಯಾಕೆ ಹಂಗಾಯಿತು ಅಂತಕ್ಕಂಥ ಅನುಮಾನ ಪೊಲೀಸರಿಗೂ ಇದೆಯಪ್ಪ. ಖಾಕಿ ಸೀಸ್ ಮಾಡಿದ್ದಂತಹ ವಾಹನಗಳಿಗೆ ಬೆಂಕಿ ಬಿದ್ದು ಈಗ ಆ ವಾಹನಗಳ ಮಾಲೀಕರಿಗೆ ಪೊಲೀಸರು ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿದೆ. ಬಟ್ ಕಿಡಿಗೇಡಿಗಳ ಕೃತ್ಯ ಇದು ಇರಬಹುದಾ ಅಂತಕ್ಕಂಥ ಅನುಮಾನ ಕೂಡ ಪೊಲೀಸರಿಗಿದೆ. ಈ ರಿಪೋರ್ಟಲ್ಲಿ ನೋಡಿ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಭಾರಿ ಅಗ್ನಿ ದುರಂತ, ಧಗಧಗಿಸಿದ ನೂರಾರು ಬೈಕ್, ಕಾರುಗಳು, ಕಿಡಿಗೇಡಿ ಕೃತ್ಯಕ್ಕೆ ಬೆಚ್ಚಿದ ರಾಜಧಾನಿ ಜನ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಪೊಲೀಸರು ಸೀಸ್ ಮಾಡಿದ್ದ ನೂರಾರು ಬೈಕ್, ಕಾರುಗಳು ಸುಟ್ಟು ಭಸ್ಮ ಆಗಿವೆ. ಬೆಂಕಿ ನಿಯಂತ್ರಣ ಸ್ವಲ್ಪ ತಡ ಆಗಿದ್ರೂ ಮೆಟ್ರೋ ಟ್ರ್ಯಾಕ್ಗೂ ಹಬ್ಬುವ ಸಂಭವ ಇತ್ತು. ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪೋಗಿದೆ. ದಟ್ಟ ಹೊಗೆ, ಬೆಂಕಿಯ ಕೆನ್ನಾಲಿಗೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಈ ಘಟನೆ ನಡೆದಿರೋದು ಶೇಷಾದ್ರಿಪುರಂನ ಜಕ್ಕಯ್ಯನ ಕೆರೆ ಗ್ರೌಂಡ್ನಲ್ಲಿ. ಜೆಡಿಎಸ್ ಕಚೇರಿ ಪಕ್ಕದಲ್ಲೇ ಇರುವ ಓಪನ್ ಗ್ರೌಂಡ್ ಒಳಗಡೆ ಪೊಲೀಸರು ಜಪ್ತಿ ಮಾಡಿರುವ ಬೈಕ್, ಕಾರುಗಳನ್ನು ಪಾರ್ಕ್ ಮಾಡಿದ್ರು. ಗ್ರೌಂಡ್ ಒಳಗಡೆ ಹುಲ್ಲುಗಾವಲು, ಪೊದೆ, ಗಿಡ ಜಾಸ್ತಿ ಇರುವ ಕಾರಣ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬೈಕ್, ಕಾರುಗಳು ಸುಟ್ಟು ಭಸ್ಮವಾಗಿವೆ. ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಹಿಕಲ್ಗಳನ್ನು ಪಾರ್ಕ್ ಮಾಡಲಾಗ್ತಾ ಇತ್ತು. ಪೊಲೀಸರು ಸೀಸ್ ಮಾಡಿದ್ದ ನೂರಾರು ಬೈಕ್ ಮತ್ತು ಕಾರುಗಳು ಸುಟ್ಟು ಭಸ್ಮ ಆಗಿರುವಂತಹ ಘಟನೆ ಶೇಷಾದ್ರಿಪುರಂನ ಜಕ್ಕಯ್ಯನ ಕೆರೆ ಗ್ರೌಂಡ್ ನಲ್ಲಿ ನಡೆದಿರುವಂತದ್ದು. ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಪ್ತಿಯಾದ ವೆಹಿಕಲ್ ಗಳನ್ನ ಈ ಒಂದು ಗ್ರೌಂಡ್ಗೆ ತಂದು ಪಾರ್ಕ್ ಅನ್ನ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ 10:30 11 ಗಂಟೆ ಸರಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡ ಪರಿಣಾಮವಾಗಿ ನೂರಾರು ವೆಹಿಕಲ್ಗಳು ಸುಟ್ಟು ಭಸ್ಮ ಆಗಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಸುಮಾರು ಬೈಕು, ಕಾರು, ಆಟೋಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿರುವಂಥದ್ದು. ಇಲ್ಲಿ ಆಗಿರುವಂತಹ ಘಟನೆಗೆ ಕಾರಣ ಏನು ಅನ್ನುವಂಥದ್ದು, ಅಂದ್ರೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾರಾದ್ರೂ ಕಿಡಿಗೇಡಿಗಳ ಕೃತ್ಯ ಇದೆ ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅಡಾವತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ಪತ್ತೆ ಹಚ್ಚೋದಾಗಿ ತಿಳಿಸಿದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡ್ಕೊಂಡ್ರು. ಸುಮಾರು 2,000 ವೆಹಿಕಲ್ಸ್ ಅಂದರೆ ಜಾಸ್ತಿ ಇರುತ್ತೆ. ಎಲ್ಲ ಸ್ಟೇಷನ್ ಮಿನಿಮಮ್ 70 to 80 ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ವೆಹಿಕಲ್ಸ್ ಎಲ್ಲ ಇಲ್ಲೇ ಇರುತ್ತೆ. ಇದರಲ್ಲಿ ನಮ್ಮಲ್ಲಿ ಅರೌಂಡ್ 17 ಅಂದರೆ 17 4 ವೀಲರ್ಸ್, ಅದರಲ್ಲಿ 3 ಆಟೋಗಳು, ಬಾಕಿ 14 ಕಾರುಗಳು ಪಾರ್ಷಲ್ ಆಗಿ ಡ್ಯಾಮೇಜ್ ಆಗಿದೆ. ಅಂದರೆ ಅವ್ರ ಎಕ್ಸಿನ್ಸ್ ಅವೆಲ್ಲ ಇದ್ದು ಕಾರಣಕ್ಕೆ ಬರ್ನ್ ಆಗಿದೆ. ಮೇಲೆ ಶೀಟ್ಸ್ ಆ್ಯಂಡ್ ಟೈರ್ಸ್ಗಳು. ಅದೇ ರೀತಿಯಲ್ಲಿ ಅರೌಂಡ್ 130 ವರೆಗೂ 2 ವೀಲರ್ಸ್ಗಳು ಡ್ಯಾಮೇಜ್ ಆಗಿದೆ. ಫೈರ್ ಸ್ಟಾಪಿಂಗ್ ಪ್ರಾಸೆಸ್ ಆಗಿದೆ, ಎಕ್ಸ್ಟಿಂಗ್ವಿಶ್ ಪ್ರಾಸೆಸ್ ಆಗಿದೆ. ಈಗ ಫರ್ದರ್ ನಾವು ಅದರಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿಯಲ್ಲಿ ಫೈರ್ ಸ್ಟಾರ್ಟ್ ಆಗಿದೆ, ಯಾರಾದರೂ ಮಾಡಿದಾರಾ ಇಲ್ಲ ಅಂದರೆ ಬೇರೆ ರೀಸನ್ ಇಂದ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗುತ್ತೆ. ಖಂಡಿತವಾಗಿಯೂ ಇದು ಬಹಳ ಒಂದು ಕೆಟ್ಟ ಘಟನೆ. ಅದೃಷ್ಟವಶಾತ್ ಇಲ್ಲಿ ಸುತ್ತಮುತ್ತ ಇರುವಂತಹ ಮನೆಗಳೇನಿದೆ ಯಾರಿಗೂ ಕೂಡ ಆ ಒಂದು ಬೆಂಕಿ ಅಂಟುವಂಥದ್ದು ಆಗಲಿಲ್ಲ. ಫೈರ್ ಸರ್ವಿಸಸ್ ಅವರುಗಳು ಬಹಳ ತಕ್ಷಣವೇ ಶೀಘ್ರದಲ್ಲೇ ಬಂದು ಯಶಸ್ವಿಯಾಗಿ ಅದನ್ನ ಅವ್ರ ಕಾರ್ಯಾಚರಣೆ ಮಾಡಿ ಅದನ್ನ ಹತೋಟಿಗೆ ತರ್ತಕ್ಕಂಥದ್ದನ್ನ ಅವರು ಮಾಡಿದ್ದಾರೆ. ನನ್ನ ಫೈರ್ ಸರ್ವಿಸಸ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಒಟ್ಟಾರೆ ನೂರಾರು ವೆಹಿಕಲ್ಗಳು ಸುಟ್ಟು ಭಸ್ಮವಾಗಿದ್ದು ಘಟನೆಗೆ ಕಾರಣ ಏನು, ಕಿಡಿಗೇಡಿ ಕೃತ್ಯನ ಎಂಬುದು ಗೊತ್ತಾಗಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಎಂಥ ಜಾಗದಲ್ಲಿ ಪೊಲೀಸರು ಪಾರ್ಕ್ ಮಾಡಿದ್ದಾರೆ ನೋಡಿ. ಯಾವ ಸೆಕ್ಯೂರಿಟಿನೂ ಇಲ್ಲ, ಕಾಂಪೌಂಡು ಇಲ್ಲ, ತಗೊಂಡೋಗಿ ನಿಲ್ಲಿಸಿದ್ದಾರೆ. ಏನು ಬೇಕಾದ್ರೂ ಆಗಿರ್ಬೋದು ಬೆಂಕಿ ಹತ್ಕೊಳ್ಳೋದಕ್ಕೆ. ಪೊಲೀಸರು ಕೂಡ ಹಾಗೆ ಆಡ್ತಾರಪ್ಪ.